ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಯಶ್ರೀ ಶೆಟ್ಟಿ. ಸೊ ಇವತ್ತಿನ ರೆಸಿಪಿ ನಮ್ದು ಏನಪ್ಪ ಅಂತ ಅಂದರೆ, ಇವಾಗ ಹೆಂಗಿದ್ರು ಮಕ್ಕಳಿಗೆ ಹಾಲಿಡೇಸ್ ಇದೆ. ಸೊ ಯೂಶ್ವಲಿ ಮಕ್ಕಳು ಏನಾದ್ರು ತಿಂಡಿ ಮಾಡಿಕೊಡು ಅಂತ ಕೇಳ್ತಾರೆ ಅಲ್ವಾ ಅಮ್ಮನ್ನ. ಸೊ ಅದಕ್ಕೋಸ್ಕರ ನಾವು ಗರಿ ಗರಿಯಾಗಿ ಬೋಂಡ ಹೇಗೆ ಮಾಡೋದು ಈ ಚಿಲ್ ವೆದರ್ಗೆ ಅಂತ ನೋಡೋಣ. ಸೊ ಇವತ್ತಿನ ರೆಸಿಪಿ ನಮ್ಮದು ಬೋಂಡ ಮಾಡೋದು ಹೇಗೆ ಗರಿ ಗರಿಯಾಗಿ ಅಂತ ನೋಡೋಣ. ಸೊ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಹಾಗೆ ಕೊತ್ತಂಬರಿ, ಒಂದೆರಡು ಈರುಳ್ಳಿ, ಹಾಗೆ ಒಂದು 3 ಹಸಿಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಕಡಲೆ ಹಿಟ್ಟು, ಅಂದರೆ ಬೋಂಡಾಗೆ ಅಂತಲೇ ಮಾಡೋದು ಕಡಲೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರ್ ಅಂತ ಇನ್ ಇಂಗ್ಲೀಷಲ್ಲಿ ಹೇಳ್ತಾರೆ ಅದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಉಪ್ಪು ಮತ್ತು ಚಿಲ್ಲಿ ಪೌಡರ್. ಸೊ ಖಾರ ಉಪ್ಪು ನಿಮಗೆ ನೋಡ್ಕೊಂಡು ನೀವು ಹಾಕೋಬೋದು. ಸ್ವಲ್ಪ ಸೋಡಾ ಏನಕ್ಕೆ ಹಾಕೋದು ಅಂತಂದರೆ, ಸ್ವಲ್ಪ ಸಾಫ್ಟಾಗಿ ಬರಲಿ, ಗಟ್ಟಿ ಆಗೋದು ಬೇಡ ಬೋಂಡ, ಸ್ವಲ್ಪ ಸಾಫ್ಟಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾವಿದು ಸೋಡಾ ಯೂಸ್ ಮಾಡೋಣ. ಸೊ ಒಂದು ಮಿಕ್ಸ್ ಕೊಡ್ತೀನಿ ನಾನೀಗ, ಒಂದು ಸ್ವಲ್ಪ ಕಲಿಸ್ಕೊತೀನಿ. ಕಲಿಸ್ಕೊಂಡಿದ್ದಾದಮೇಲೆ ನಾನೇನು ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ, ಹಾಗೆ ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು, ಹಾಗೆ 3 ಚಿಲ್ಲಿ. ಸೊ ಚಿಲ್ಲಿ ಮತ್ತು ಮೆಣಸಿನ ಪುಡಿನ ನೀವು ನೋಡ್ಕೊಂಡು ಹಾಕೋಬೋದು, ಯಾವ್ದು ಹೆಚ್ಚು ಯಾವ್ದು ಕಮ್ಮಿ ಅಂತ. ಸೊ ಇವಾಗ ನಾನು ಇದನ್ನು ಫುಲ್ಲು ಒಂದು ರೌಂಡ್ ಕಲಿಸ್ಕೊತೀನಿ. ಎಲ್ಲನೂ ಹಸಿಟ್ಟು ಮತ್ತು ಈರುಳ್ಳಿ, ಕೊತ್ತಂಬರಿ, ಸಬ್ಬಕ್ಕಿ ಎಲ್ಲ ಸಿಗೋ ಥರ ಕಲಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಇದನ್ನು ಫುಲ್ ಮಿಕ್ಸ್ ಮಾಡ್ಕೊತೀನಿ. ಸೊ ತುಂಬ ತೀರಾ ನೀರಾಗೂ ಇರಬಾರ್ದು, ಹಾಗಂತ ತೀರಾ ಗಟ್ಟಿಯಾಗೂ ಇರಬಾರ್ದು, ಆ ಥರ ಕಲಿಸ್ಕೋಬೇಕು ಮೈಲ್ಡಾಗಿ. ಸೊ ನೋಡ್ಬೋದು ನೀವೀಗ, ನಾನು ತುಂಬ ನೀರಾಗೂ ಕಲಿಸ್ಕೊಂಡಿಲ್ಲ, ಹಾಗೆ ತುಂಬ ಗಟ್ಟಿಯಾಗೂ ನಾನು ಕಲಿಸ್ಕೊಂಡಿಲ್ಲ. ಸೊ ಬೋಂಡ ಕೈಯಲ್ಲಿ ಬಿಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಕಲಿಸ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆಗೋವರೆಗೂ ಸ್ವಲ್ಪ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡೋಣ. ಸೊ ಎಣ್ಣೆ ಕಾದಿದ್ದಾದಮೇಲೆ ನಾನೀಗ ಬೋಂಡ ಬಿಟ್ಕೋತೀನಿ ಎಣ್ಣೆಗೆ. ಸೊ ಗೈಸ್, ನನ್ನ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಸೊ ಇದು ಹೊಸ ಚಾನಲ್ ಆಗಿರೋದ್ರಿಂದ ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದನ್ನು ಸರಿ ಮಾಡ್ಕೋತೀನಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೋಡಿ, ಇವಾಗ ಸ್ವಲ್ಪ ಅದನ್ನು ಆಯಿಲ್ಗೆ ಹಾಕಿದ್ಮೇಲೆ ಬೋಂಡ ಹಸಿಟ್ಟನ್ನು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ತಾ ಇರಬೇಕು, ಬಿಕಾಸ್ ಬೋಂಡ ಎಲ್ಲ ಕಡೆನೂ ಬೇಯಬೇಕಲ್ಲ, ಅದಕ್ಕೋಸ್ಕರ. ಸೊ ನೋಡ್ಬೋದು ಈಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಬೋಂಡ. ನಾನೀಗ ತಗೋತೀನಿ ಇದನ್ನು ಆಚೆಗೆ. ಸೊ ಇದಾಗಿತ್ತು ಇವತ್ತು ನಮ್ಮದು ಆನಿಯನ್ ಬೋಂಡ ರೆಸಿಪಿ. ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ತುಂಬ ಈಸಿಯಾಗಿ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಸೊ ಎಲ್ಲರೂ ಟ್ರೈ ಮಾಡಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಹೀಗೆ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.